ಸಿನಿಮಾ ಬರಲ್ವಂತೆ ಎಲ್ಲರಿಗೂ ತಾನಾಗೆ ಬಂದಾಗ ನಾನು ಒದಿಬಾರ್ದು ಅಂತ ಯಾರೋ ಹೇಳಿದ್ರು ದೊಡ್ಡವರು. ಹೌದು, ಕಲಾ ಸರಸ್ವತಿ ತಾನಾಗೆ ಹುಡುಕೊಂಡು ಬಂದಿರುವಾಗ ಯಾವತ್ತೂ ಅವಕಾಶ ಬಿಡಬಾರ್ದು ಅಂತ ಹೇಳ್ತಾರೆ. ಕಲೆಗೆ ಬರಲ್ಲ ತಾನಾಗೆ, ನಿನಗೆ ತಾನಾಗೆ ಬರ್ತಾ ಇದೆ ಅಂದಾಗ ಬಿಡಬೇಡ ಅಂದಾಗ ಐ ಹ್ಯಾವ್ ಆಪರ್ಚುನಿಟಿ ಯೂಸ್ ಮಾಡ್ಕೊಂಡು ಫಸ್ಟ್ ಸಿನಿಮಾನೇ ನನಗೆ ಸೈಮಾ ನಾಮಿನೇಷನ್ ಆಯಿತು. ಸೆಕೆಂಡ್ ಪ್ರಮೋದ್ ಶೆಟ್ಟಿ ಜೊತೆ ಮಾಡಿದೆ, ಈಗ ಧರ್ಮನ್ ಜೊತೆ ರಿಲೀಸ್ ಇದೆ, ತೆಲುಗು ಮಾಡ್ತಾ ಇದ್ದೀನಿ, ಜೂನಿಯರ್ ಅಲ್ಲಿ ಮಾಡಿದ್ದೀನಿ, ಜೆನಿಲಿಯಾ ಮ್ಯಾಮ್ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವೆನ್ ದಿಸ್ ವಾಸ್ ಹ್ಯಾಪನಿಂಗ್, ಇಷ್ಟೆಲ್ಲ ಮಾಡಿದ್ರು ಒಂದು ಐಡೆಂಟಿಟಿ ಸಿಗ್ತಿಲ್ವಲ್ಲ, ಒಂದು 4 ಜನ ಗುರ್ತಿಸ್ತಿಲ್ವಲ್ಲ ಅಂತ ಹಿಟ್ ಆಗೋಯ್ತು ನನಗೆ. ಯಾಕಂದರೆ ಸೈಮಾಗೆಲ್ಲ ಹೋಗಿ ಬಂದಿದ್ದೆ, ದಟ್ ಈಸ್ ಅ ಬಿಗ್ ಪ್ಲ್ಯಾಟ್ಫಾರ್ಮ್. ನನ್ನ ಫಸ್ಟ್ ಸಿನಿಮಾ ಅಲ್ಲಿ ಹೋದಾಗ ಆವಾಗ ನನಗೆ ಚಾನಲ್ ಎಂಟ್ರಿ ಕೊಡೋಣ ಅಂತ, ಯಾಕಂದರೆ ಚಾನಲ್ಗೆ ಇದ್ದಿದ್ದು ಪವರು ಅದೊಂದು ಇರುತ್ತೆ. ಬಿಗ್ ಸ್ಕ್ರೀನ್ ಮಾಡಿದವ್ರಿಗೆ ಬೇಗ ನಂಗೆ ಮೇ ಬಿ ಸ್ಮಾಲ್ ಸ್ಕ್ರೀನ್ ಟಿವಿ ಸಿಕ್ಕಿದ್ರೆ ಸೀರಿಯಲ್ನ ಸ್ವೀಕರಿಸ್ತಾ ಇದ್ದೆ. ಸ್ಟಾರ್ಟಿಂಗ್ಗೆ ಬಿಗ್ ಪರ್ದೆ ಸಿಕ್ತಿದ್ರಿಂದ ನೋಡ್ಕೊಂಡು ಬರೋಣ ಸೀರಿಯಲ್ಗೆ ಅನ್ನೋದಿದ್ದಾಗ ಬಿಗ್ ಬಾಸ್ ವಾಸ್ ಅ ರೈಟ್ ಕಾಲ್ ಟು ಮೀ.